ಡಿಸೆಂಬರ್ 8 ಭಾನುವಾರದಂದು ಪಿಡಿಒ ಪರೀಕ್ಷೆ ಪರಿಣಾಮ ಮೆಟ್ರೋ ಸೇವೆಯ ಸಮಯವನ್ನು ಬದಲಾವಣೆ ಮಾಡಿದ್ದಾರೆ. ಅಭ್ಯರ್ಥಿಗಳು ಸಮಯಕ್ಕೆ ಸರಿಯಾಗಿ ಪರೀಕ್ಷೆಗೆ ಹಾಜರಾಗುವುದಕ್ಕೆ ಸುಲಭವಾಗಲಿ ಅಂತ ಬಿಎಂಆರ್ಸಿಎಲ್ ಮೆಟ್ರೋ ಟೈಮಿಂಗ್ ಬದಲಾಯಿಸಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಬದಲಾಗಿ 5:30ಕ್ಕೆ ಎಲ್ಲ 4 ಟರ್ಮಿನಲ್ ನಿಲ್ದಾಣಗಳಲ್ಲೂ ಕೂಡ ಮೆಟ್ರೋ ಸಂಚಾರ ಮಾಡಲಿದೆ. ಮಾದಾವರ, ರೇಷ್ಮೆ ಸಂಸ್ಥೆ, ಚಲ್ಲಘಟ್ಟ ಮತ್ತು ವೈಟ್ಫೀಲ್ಡ್ ಮೆಟ್ರೋ ನಿಲ್ದಾಣಗಳಲ್ಲಿ ಮೆಟ್ರೋ ಸಂಚಾರ ಮಾಡುತ್ತೆ. ಇನ್ನು ನಾಡಪ್ರಭು, ಕೆಂಪೇಗೌಡ ನಿಲ್ದಾಣ, ಮೆಜೆಸ್ಟಿಕ್ನಿಂದ ಎಲ್ಲ 4 ದಿಕ್ಕಿಗೂ ಕೂಡ ಮೊದಲ ರೈಲು ಬೆಳಗ್ಗೆ 5:30 ಆರಂಭವಾಗುತ್ತೆ. ಪಾರಿವಾಳದ ಹಣ ಕೇಳಿದಕ್ಕೆ ಸ್ನೇಹಿತರ ಜೊತೆಗೂಡಿ ದರ್ಶನ್ ಎಂಬಾತನ ಮೇಲೆ ಅಪ್ರಾಪ್ತನೋರ್ವ ಹಲ್ಲೆ ನಡೆಸಿದ್ದಾನೆ. ಬೆಳಗಾವಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಈ ಗಲಾಟೆ ನಡೆದಿದೆ. ದರ್ಶನ್ ಎಂಬಾತನಿಂದ 2,000ಕ್ಕೆ ಪಾರಿವಾಳ ಖರೀದಿ ಮಾಡಿ ಹಣ ನೀಡದೆ ಅಪ್ರಾಪ್ತ ಸತಾಯಿಸಿದ್ದಾನಂತೆ. ಬಳಿಕ ಪದೇ ಪದೇ ಹಣ ಕೇಳ್ತಾ ಇರೋದಕ್ಕೆ ಸ್ನೇಹಿತರ ಜೊತೆಗೂಡಿ ದರ್ಶನ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಇದೇ ಸಿಟ್ಟಿನಿಂದ ರಾತ್ರೋರಾತ್ರಿ ಅಪ್ರಾಪ್ತನ ಮನೆಗೆ ನುಗ್ಗಿ ಮನೆ ಧ್ವಂಸಕ್ಕೆ ದರ್ಶನ್ ಸ್ನೇಹಿತರು ಯತ್ನ ಮಾಡಿದ್ದಾರೆ. ಸದ್ಯ ಅಪ್ರಾಪ್ತ ಸೇರಿ 3ರನ್ನ ಹಿರೇಬಾಗೇವಾಡಿ ಠಾಣೆ ಪೊಲೀಸರು ಬಂಧಿಸಿದ್ರೆ, ಮನೆ ಧ್ವಂಸಕ್ಕೆ ಯತ್ನಿಸಿರುವ 7 ಜನರನ್ನ ಮಾಳಮಾರುತಿ ಠಾಣೆ ಪೊಲೀಸರು ಜೈಲಿಗಟ್ಟಿದ್ದಾರೆ. ನಮ್ಮ ಹುಡುಗರ ಪಾಪ ಅವರು ಫೋನ್ ಮಾಡ್ಬೇಕ. 2 ನಿಮಿಷ ಅಂಡರ್ ಏಜ್ ಅದಾವ. ನಮ್ಮ ಹುಡುಗರ ಪಾಪ ಅವ್ರು ಬಾಂಗ್ಲಾದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಧಾರವಾಡದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ನಗರದ ಕಡಪ ಮೈದಾನದಲ್ಲಿ ಸದ್ಭಾವ್ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನಾ ಸಭೆ ನಡೆಸಲಾಯಿತು. ಶ್ರೀ ಸಿದ್ಧ ಶಿವಯೋಗಿ ಸ್ವಾಮೀಜಿ, ಶ್ರೀ ಪರಮಾತ್ಮಾನಂದ ಮಹಾರಾಜ ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಭಾಗಿಯಾಗಿದ್ದರು. ಇತ್ತ ವಿವಿಧ ಹಿಂದೂಪರ ಸಂಘಟನೆಯ ಪ್ರಮುಖರು, ಬಿಜೆಪಿಯ ಮುಖಂಡರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಹಾಸನದಲ್ಲಿ ಜಲಕಲ್ಯಾಣ ಸಮಾವೇಶದ ಹಿನ್ನೆಲೆ ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಜನ ಚಿಕ್ಕಮಗಳೂರಿನಲ್ಲಿ ಪರದಾಡಿದ್ದಾರೆ. ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು, ಪ್ರಯಾಣಿಕರು ಪ್ರತಿಭಟನೆ ನಡೆಸಿದರು. ಹಾಸನ ಸಮಾವೇಶಕ್ಕೆ ಬಸ್ ನಿಯೋಜನೆ ಮಾಡಲಾಗಿತ್ತು. ಹೀಗಾಗಿ ಸಂಜೆ ಮನೆಗೆ ಹೋಗುವುದಕ್ಕೆ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕೆಎಸ್ಆರ್ಟಿಸಿ ಡಿಸಿ ಕಚೇರಿಗೆ ಬೀಗ ಹಾಕಿ ಕಿಡಿಕಾರಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಲಾಯಿತು. ಶಾಲೆ ಹಾಗೂ ಕಾಲೇಜು ಮುಗಿಸಿ ಮರಳಿ ಗ್ರಾಮಕ್ಕೆ ಹೋಗುವುದಕ್ಕೆ ಬಸ್ಗಳು ಇಲ್ಲದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಇದರಿಂದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪಾಲಾ ಬಾದಾಮಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು. 2 ಗಂಟೆ ತಡವಾದರೂ ಬಸ್ ಸ್ಟಾಪ್ಗೆ ಬಾರದ ಸಾರಿಗೆ ಸಂಸ್ಥೆಯ ಬಸ್. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿದರು. ಮಲ್ಲಾಬಾದ್ ಏತ ನೀರಾವರಿಯ ಕಾಮಗಾರಿ ಟೆಂಡರ್ ಕರೆದು ತಕ್ಷಣಕ್ಕೆ ಕೆಲಸ ಪ್ರಾರಂಭಿಸಿ ಅಂತ ಕಲಬುರಗಿಯಲ್ಲಿ ಆಗ್ರಹಿಸಲಾಗಿದೆ. ಇಲ್ಲವಾದರೆ 3 ಹಂತದ ಹೋರಾಟಕ್ಕೆ ಮಲ್ಲಾಬಾದ್ ಏತ ನೀರಾವರಿ ರೈತ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ ಅಂತ ಹೋರಾಟಗಾರ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಮಗಾರಿ ಹಣ ಮಂಜೂರು ಮಾಡಿದ್ರೂ ಸಹ ಟೆಂಡರ್ ಕರೆದು ಕಾಮಗಾರಿ ಆರಂಭ ಮಾಡೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸೆಂಬರ್ 16ರಂದು 3 ಹಂತದ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.
ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಕರಿಗಲ್ಲು ಪ್ರತಿಷ್ಠಾಪನೆ ಅಂಗವಾಗಿ ಶ್ರೀ ಮದ್ದ ಉಜ್ಜಯಿನಿ ಮಹಾಸನ್ನಿಧಿಯವರ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಹಾಗೂ ಧರ್ಮ ಸಭೆ ನಡೆಯಿತು. ಗ್ರಾಮದ ಮುಖಂಡರು ಭಕ್ತರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಾಸನದಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಮನವಿ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತನಾಡಿದ ಅವರು ಭಾವುಕರಾಗಿ ಮನವಿ ಮಾಡಿದರು. ಹಾಸನ ವಿಮಾನ ನಿಲ್ದಾಣದಿಂದ ರೈತರ ಆದಾಯ ಮತ್ತು ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗುತ್ತೆ, ಹೀಗಾಗಿ ವಿಮಾನ ನಿಲ್ದಾಣದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. Sir, you speak so much about the farmer. Yesterday I saw what you just passing remarks on the issue of the farming community. You are so much concerned about the farming community. I am a farmer, sir. The reflections made by Dev Godaji about farmers. The issue of farmer has been put by the Prime Minister Narendra Modi at the century stage. Sir, you speak so much about the farmer. ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಸಮಾವೇಶದ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಅಧಿಕಾರ ಹಂಚಿಕೆ ವಿಚಾರದ ಬಗ್ಗೆ ಸಿಎಂ ಗರಂ ಆದ್ರು. ಏನು ಅಧಿಕಾರ ಹಂಚಿಕೆ, ನೀವೇ ಎಲ್ಲವನ್ನ ಹುಟ್ಟು ಹಾಕ್ತೀರಾ? ಹೈಕಮಾಂಡ್ ಅವರು ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳೋದು. ಇದು ಸಣ್ಣ ವಿಚಾರವನ್ನ ದೊಡ್ಡ ವಿಚಾರವಾಗಿ ಮಾಡ್ತಾ ಇದ್ದೀರಾ ಅಂತ ಗರಂ ಆದ್ರು. ಇನ್ನು ಮಾತನಾಡಿದ ಅವರು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಿದೆ ಅಂತ ಹೇಳಿದ್ರು. ವರ್ಟಿಕಲ್ ಡಿವಿಷನ್ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರ ಕೇಳೋದು ನಾವು, ಗೊತ್ತಾಯ್ತಾ? ಪ್ಲೀಸ್ ಈ ಸಣ್ಣದು ವಿಚಾರನ ದೊಡ್ಡದು ಮಾಡಕ್ ಹೋಗ್ತಿರಲ್ಲ. ನೆನ್ನೆ ಏನ್ ಹೇಳಿದ್ದಾರೆ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದೇ ಫೈನಲ್ ಅಂತ ಹೇಳಿದಾರಲ್ವಾ? ಅದಾದ್ಮೇಲೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಹೇಳಿರೋದಲ್ಲ. ಓಕೆ, ಥ್ಯಾಂಕ್ ಯು ಆಲ್. ಮಾಜಿ ಡಿಸಿಎಂ ಈಶ್ವರಪ್ಪಗೆ ಮತ್ತೆ ಸಂಕಷ್ಟ ಎದುರಾಗಿದೆ. 20 ದಿನದ ಅಂತರದಲ್ಲಿ 2ನೇ ಕೇಸ್ ದಾಖಲಾಗಿದೆ. ಚಿನ್ಮಯ ಕೃಷ್ಣದಾಸ್ ಬಂಧನ ಖಂಡಿಸಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿರುವ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಇನ್ನು 20 ದಿನಗಳ ಹಿಂದೆ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಯಲ್ಲಿಯೂ ಸಹ ಈಶ್ವರಪ್ಪ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿತ್ತು. ಸಮಾವೇಶದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 25 ವರ್ಷಗಳಿಂದ ಅಂಗಡಿಗೆ ಒಂದು ಸಣ್ಣ ಲೈಸೆನ್ಸ್ ತೆಗೆದುಕೊಳ್ಳಲಾಗದೆ ಸ್ಕೂಲ್ ಪರ್ಮಿಷನ್ ತೆಗೆದುಕೊಳ್ಳಬೇಕಾದ್ರೆ ಹೆದರಿಕೊಂಡು ಜನ ಬದುಕ್ತಾ ಇದ್ದಾರೆ. ಜನ ಉತ್ಸುಕರಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಜನ ಕಲ್ಯಾಣಕ್ಕಾಗಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಒಬ್ಬ ಶಾಸಕರಿದ್ದಾರೆ, ಮುಂದೆ ಅದಕ್ಕೆ 5 ಜನ ಸೇರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ವಿಚಾರ ಇಲ್ಲಿ ಚರ್ಚೆ ಬೇಡ, ಈಗಾಗಲೇ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಹೇಳಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾರ ಅಂಗಡಿದು ಒಂದು ಸಣ್ಣ ಲೈಸೆನ್ಸ್ ತಗೋಬೇಕಾದ್ರೂ ಕೂಡ ಎದುರ್ಕೊಂಡು ಬದುಕ್ತಾ ಇದ್ರು. ಅಂಗಡಿ ಲೈಸೆನ್ಸ್ ತಗೋಬೇಕಾದ್ರೆ, ಸ್ಕೂಲ್ ಪರ್ಮಿಷನ್ ತಗೋಬೇಕಾದ್ರೆ, ಏರಿಯಾ ಮಾಡ್ಬೇಕಾದ್ರೆ ನಾವು ಅನೇಕ ಹೇಳಿದ್ದು ಅವಕ್ಕೆಲ್ಲ ಧೈರ್ಯ ತುಂಬಬೇಕು. ಇವತ್ತು ಈ ಜಾಗನ ನಾವು ಆಯ್ಕೆ ಮಾಡಿದ್ದೇವೆ. ಸೊ ಜನ ಬಹಳ ಉತ್ಸಾಹದಿಂದ ಇಡೀ ಇದ್ದವರು ಕೂಡ ಬಂದು ಬಹಳ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಕಾರ್ಯಕರ್ತರಿಗೆ